ಬ್ಯಾಕ್ ಒನ್ ಮೋರ್ ಲಾಗ್. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾವು ಕೂಡ ಸೂಪರ್ ಆಗಿದ್ದೀವಿ. ಈ ಲಾಗ್ನ ಶೂಟ್ ಮಾಡಿದ್ದು ನಾನು ಸಂಡೇ ಮಾರ್ನಿಂಗ್, ಸಂಡೇ ಲೇಟಾಗಿದ್ದು. ಸೊ ತಿಂಡಿ ಒಂದು ಮಾಡಿದ್ದೀನಿ. ಸೊ ತಿಂಡಿ ಮಾಡುವಾಗ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಸಂಡೇ ಅಂತ ನಾನು ಲೇಟಾಗಿದ್ದು. ಸೊ ಜಯಂತ್ ಇನ್ನೇನು ಕ್ರಿಕೆಟ್ ಆಡೋದಕ್ಕೆ ಹೋಗಿ ಬಂದು ಕೂತ್ಕೊಂಡಿದ್ದಾರೆ ನೋಡಿ. ಸೊ ಇನ್ನು ಅವ್ರದ್ದು ಕೆಲಸ ಅಂತಂದರೆ ಕ್ರಿಕೆಟ್ ಹೋಗಿ ಬರೋದು ಅದು ಇದು ಅಂತೇಳಿ. ಹಾಗೆ ನನಗೆ ಮಸಾಲ ಚಿತ್ರಾನ್ನ ಮಾಡ್ಕೋಬೇಕು ಅಂತ ಅನಿಸ್ತು. ಮತ್ತು ಒನ್ಸ್ ಅಗೇನ್ ಶುಕ್ರವಾರ ಮಾಡಿದ್ನಲ್ಲ ಅದೇ ಥರ ಚಿತ್ರಾನ್ನ ಮಾಡಿದೆ, ಬಟ್ ರೆಸಿಪಿ ಶೇರ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗೆ ಇವಾಗ ಚಿತ್ರಾನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಮತ್ತು ಇವಾಗ ನಾವು ಏನು ಪ್ಲ್ಯಾನ್ ಮಾಡಿದ್ವಿ ಅಂದರೆ, ತಿಂಡಿ ತಿನ್ಕೊಂಡು ನಾವೆಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆಗೋದ್ರೊಳಗಡೆ ಒಂದು ಆಲ್ಮೋಸ್ಟ್ ಒಂದು 12-12:30 ಆಗುತ್ತೆ ನಮ್ಗೆ ಗೊತ್ತಿರೋ ಹಾಗೆ. ಯಾಕಂದರೆ ಲೇಟಾಗಿ ಮಾಡ್ಕೊಳ್ಳೋವಾಗ ಹಂಗೆ ಅನಿಸುತ್ತೆ. ಇವಾಗ ಆಲ್ಮೋಸ್ಟ್ ಒಂದು 11-11:30 ಆಗಿತ್ತು ಅಂತ ಅಂದ್ಕೊತೀನಿ. ಸೊ ಆ ಟೈಮಿಂಗ್ಸಲ್ಲಿ ತಿಂಡಿ ತಿಂತಾ ಇದ್ದೀವಿ. ಜಯಂತ್ ಕ್ರಿಕೆಟ್ಗೆ ಹೋಗಿ ಬರೋದ್ರೊಳಗಡೆ 10 ಕಾಲ ಆಗಿರುತ್ತೆ. ಅದಕ್ಕೆ ನನ್ನ ಹತ್ರ ಸ್ವಲ್ಪ ಬೈಸ್ಕೊಂಡು ಕೂತ್ಕೊಂಡಿದ್ದಾರೆ. ಮಕ್ಕಳಿಗೆ ಸ್ನಾನ ಮಾಡಿಸಿದ್ರು. ಮಿಟ್ಟು ನೋಡಿದ್ರಲ್ಲ, ಇವಾಗ ಮಿಟ್ಟು ಬಂದು ಸ್ನಾನ ಮಾಡ್ಕೊಂಬಂದು ನಿಂತಿದ್ದಾಳೆ. ಸೊ ಚಿಟ್ಟಿನೂ ಕೂಡ ಸ್ನಾನ ಮಾಡ್ಕೊಂಡ್ಬಂದು ಟವಲ್ ಸುತ್ಕೊಂಡ್ಬಂದಿದ್ದಾನೆ. ತಿಂಡಿ ಹಾಕ್ಕೊಟ್ಟೆ, ಅವ್ರ ಅಪ್ಪಂಗೆ ಕೊಟ್ಟು ಅವನು ಕೂಡ ತಗೊಂಡು ತಿನ್ನಲಿ ಅಂತೇಳಿ. ನಾನು ಜಯಂತ್ ಸ್ನಾನ ಮಾಡಿ ರೆಡಿ ಆಗಬೇಕು. ಜಯಂತನ ಬೇಗ ರೆಡಿ ಆಗಿಬಿಡ್ತಾರೆ, ಬಟ್ ನಂದೇ ಸ್ವಲ್ಪ ತಡ ಆಗೋದು. ಯಾಕಂದರೆ ಮಿಟ್ಟು, ಮಿಂಚು, ಚಿಟ್ಟಿ ಮೂವರನ್ನು ರೆಡಿ ಮಾಡಿಕೊಂಡು ನಾನು ರೆಡಿ ಆಗಬೇಕಲ್ಲ, ಹಾಗಾಗಿ ಸ್ನಾನ ಮಾಡ್ಕೊಂಡ್ಬಂದೆ ಹೋಗಿ ತಿಂಡಿ ತಿಂದಾದ್ಮೇಲೆ. ಸೊ ಇಲ್ಲಿ ಬಂದು ಇವಳಿಗೆ ಇದು ಏನೋ ಟೀ ಶರ್ಟ್ ಹಾಕಿ ಇವಾಗ 2 ಜುಟ್ಟು ಹಾಕೊಂಡಿದ್ದೀನಿ. ಫುಲ್ ಕೂದಲೆಲ್ಲ ಮುಂದೆ ಬರೋದಕ್ಕೆ ಒಂದು ಜುಟ್ಟು ಹಾಕೋಣ ಅಂತ ಅಂದ್ಕೊಂಡೆ. 2 ಜುಟ್ಟು ಹಾಕಿ ತೋರಿಸೋಣ ನಿಮಗೆಲ್ಲ ಅಂತ ಅಂದ್ಕೊಂಡು 2 ಜುಟ್ಟು ಹಾಕ್ಕೊಂಡು ಅಲ್ಲಿ ಕೂತ್ಕೊಂಡಿದ್ದೀನಿ. ಹಾಗೆ ಎಲ್ಲಿಗೆ ರೆಡಿ ಆಗಿದ್ದೀವಿ ಗೊತ್ತಾ? ಫಿಲ್ಮ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದೀವಿ. ತುಂಬ ದಿನ ಆದಮೇಲೆ ನನಗೆ ಹೋಗಲೇಬೇಕು ಅಂತ ಅನ್ನಿಸ್ತು. ಅದರಲ್ಲೂ ಗೋಲ್ಡನ್ ಸ್ಟಾರ್ ಗಣೇಶ್ ಮಾಡಿರೋಂಥ ಕೃಷ್ಣಂ ಪ್ರಣಯ ಸಖಿ ಮೂವಿ ರಿವ್ಯೂ ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿದೆ, ಪಾಸಿಟಿವ್ ಒಂದು ರಿವ್ಯೂಸ್ ಬರ್ತಾಯಿತ್ತು. ಹಾಗಾಗಿ ಅಪರೂಪ ಅಲ್ವಾ ನಮ್ಮ ಕನ್ನಡದಲ್ಲಿ ಈ ಥರದೊಂದು ಫಿಲ್ಮ್ಸ್ ಬರೋದು. ಹಾಗಾಗಿ ನೋಡಲೇಬೇಕು ನಾನು ಇವತ್ತು ಅಂತ ಹೇಳಿ ಹಠ ಮಾಡಿ ರೆಡಿ ಮಾಡಿಕೊಂಡು ಹೋಗ್ತಾ ಇದ್ದೆ. ಬಟ್ ಏನಾಯಿತು ಕತೆ ಅಂತೇಳಿ ಇನ್ನು ಸ್ವಲ್ಪ ಹೊತ್ತರಲ್ಲಿ ಗೊತ್ತಾಗುತ್ತೆ ನಿಮಗೆ. ಯಾಕಾದರೂ ಓದ್ವಪ್ಪ ಮೂವಿಗೆ ಅಂತ ಅನ್ನಿಸ್ಬಿಡ್ತು. ಆಮೇಲೆ ಮತ್ತೆ ಸಿಟ್ಟು ಬಂತು. ಸೊ ಅದೆಲ್ಲ ಗೊತ್ತಾಗುತ್ತೆ. ಹಾಗೆ ಇನ್ನೊಂದು ರೆಡಿ ಆದ್ವಿ. ನಾನು ಫುಲ್ ರೆಡಿ ಆಗಿದ್ದೀನಿ. ಜಯಂತ್ ಇವಾಗ ಸ್ನಾನ ಮಾಡ್ಕೊಂಬಂದು ಮುಖ ಓಡಿಸ್ಕೊಂತ ನಿಂತ್ಕೊಂಡಿದ್ದಾರೆ, ಹಾಗಾಗಿ ತೋರಿಸ್ತಿದ್ದೀನಿ. ಆ್ಯಂಡ್ ಮಕ್ಕಳು ರೆಡಿ ಆಗಿದ್ದಾರೆ. ಚಿಟ್ಟಿ ಹಿಂಗೆ ರೆಡಿ ಆಗಿದ್ದಾನೆ, ಮಿಟ್ಟು ಹಂಗೆ ರೆಡಿ ಆಗಿದ್ದಾಳೆ. ಹಾಗೆ ಮಿಂಚು ಇಲ್ಲಿ ನೋಡಿ ಏನು ಮಾಡ್ತಿಲ್ಲ ಗೊತ್ತಾ, ಮಿಷನೆಲ್ಲ ಈ ಕಡೆ ಶಿಫ್ಟ್ ಮಾಡಿದ್ನಲ್ಲ. ಸೊ ಶಿಫ್ಟ್ ಮಾಡಿ ಇದನ್ನು ನಾನು ನನ್ನ ರೂಮ್ ಆಗಿ ಫುಲ್ ಕನ್ವರ್ಟ್ ಮಾಡ್ಕೋಬೇಕು, ರೆಡಿ ಮಾಡ್ಕೋಬೇಕು ನನಗೆ ಕೆಲವೊಂದಷ್ಟು ವೀಡಿಯೋಸ್ ಎಲ್ಲ ಮಾಡೋದಕ್ಕೆ. ಹಾಗಾಗಿ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಹಾಗೆ ಈ ರೂಮಲ್ಲಿ ಮಿಷನ್ ಇಟ್ಟಿದ್ದೀನಿ. ಸೊ ಬಂದು ಮಿಷನ್ದು ಅದು ಗಾಲಿ ಇರುತ್ತಲ್ಲ, ಅದನ್ನು ತಿರ್ಕೊಂಡು ನಿಂತಿದ್ದಾಳೆ. ನಾವು ಕೂಡ ಚಿಕ್ಕವರಿದ್ದಾಗ ಇದನ್ನೇ ಮಾಡ್ತಿದ್ವಿ. ನಮ್ಗೆ ಆ ಗಾಲಿ ತಿರುಗಿಸ್ಬೇಕು ಅಂದರೆ ಅದೇನೋ ಕ್ರೇಜ್. ನಮ್ಮಮ್ಮ ಎಷ್ಟು ಬೈದರೂ ಬಿಡ್ತಿರ್ಲಿಲ್ಲ. ಸೊ ಹಂಗೆ ಮಾಡ್ತಿದ್ವಿ. ಹಾಗೆ ಮಿಟ್ಟು ಹಿಂಗೆ ರೆಡಿ ಆಗಿದ್ದಾಳೆ. ಸೊ ಫ್ರಾಕ್ ಹಾಕೊಂಡಿದ್ದಾಳೆ. ಹಾಗೆ ಇವಾಗ ನಾನು ಫೀಡಿಂಗ್ ಕವರ್ ಹಾಕ್ಕೊಂಡು ರೆಡಿ ಆಗಿದ್ದಾಯಿತು. ಆ್ಯಂಡ್ ಹೆಂಗೆ ಗೊತ್ತಾ, ಈ ಫೀಡಿಂಗ್ ಕವರ್ ನೋಡ್ಬಿಟ್ಟು ನನ್ನ ದಾವಣಗೆರೆಯಲ್ಲಿ ಥಿಯೇಟ್ರ್ ಹತ್ರ ಒಬ್ಬರು ಫೈನ್ ಮಾಡಿ ಮಾತಾಡ್ಸಿದ್ದಾರೆ. ಅದಕ್ಕೆ ಹೇಳೋದು ಪದೇ ಹಾಕೊಳ್ಬಾರ್ದು ಅಂತೇಳಿ. ಸೊ ಸುಮ್ಮನೆ ಅಂದೆ. ಸೊ ನೋಡಿ, ಲಾಸ್ಟ್ ಮೂವಿಗೆ ಹೋದಾಗ ಒಬ್ಬರು ಅಲ್ಲಿ ನನಗೆ ಫಿಲ್ಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಬ್ಬರು ನನ್ನ ಫೈಂಡ್ ಔಟ್ ಮಾಡಿ ಮಾತಾಡ್ಸಿದ್ರು. ತುಂಬ ಖುಷಿ ಆಯಿತು. ಮೂವಿ ಬಿಟ್ಟಿದೆ ಅವಾಗೊಬ್ಬರು ಓಡೋಡಿ ಬಂದು ಮಾತಾಡ್ಸಿದ್ರು, ಅದು ಇನ್ನೂ ಖುಷಿ ಆಯಿತು. ಸೊ ಹಾಗೆ ಇವಾಗ ನಮ್ಮ ಮಿಂಚು ಏನಿದೆ ಗೊತ್ತಾ, ವಾಕರಲ್ಲಿ ಹಾಕಿ ನಮ್ಮ ಕೆಲಸ ನಾವು ಮಾಡ್ಕೊತಿರ್ತೀವಿ ಸಮ್ಟೈಮ್ಸ್. ಅವಳು ಹೆಂಗೆ ಅಡ್ಡಾಡ್ತಾಳೆ ಅಂತಂದರೆ ಫುಲ್ ಆಟಾಡೋದೊಳ ಕತೆ. ಮೂವ್ ಆಗ್ತಾಳೆ ಆರಾಮ. ಅವಳಿಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗ್ತಾಳೆ. ಅಕ್ಕನಿಗೆ ಹೋಗಿ ಕಾಟ ಕೊಡ್ತಾಳೆ. ಅಣ್ಣಂಗೆ ಹೋಮ್ವರ್ಕ್ ಮಾಡ್ಕೊಳಕ್ಕೆ ಬಿಡಲ್ಲ, ತಿನ್ನೋದಕ್ಕೆ ಬಿಡಲ್ಲ. ಅಲ್ಲಿ ನೋಡಿ ಬಗ್ಗಿ ನೋಡ್ತಾಳೆ. ಇಂಥದ್ದೆಲ್ಲ ಕಲ್ತ್ಬಿಟ್ಟಿದ್ದಾಳೆ ಮರಿ. ಹಾಗೆ ನಮ್ಮ ಜಯಂತ್ ಏನು ಮಾಡ್ತಿದ್ದಾರೆ ಅಂದರೆ, ಬ್ಯಾಗಲ್ಲಿ ಮನೇಲಿ ಇರೋವಂಥ ಬಿಸ್ಕೆಟು, ನೀರು, ಹಾಲು ಪ್ರತಿಯೊಂದು ನನಗೆ ಬ್ಯಾಗಲ್ಲಿ ಪಾರ್ಸಲ್ಗೆ ಕಟ್ಕೊಂಡಿದ್ದಾರೆ. ಅಲ್ಲೋಗಿ ತಿನ್ನಿಸೋದಕ್ಕೆ, ಮಕ್ಕಳಿಗೆ ಮ್ಯಾನೇಜ್ ಮಾಡೋದಕ್ಕೆ. ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದ್ದೆ ಮೂವಿ ಟೈಮ್ ಅಂತೇಳಿ. ಎಷ್ಟು ಜನ ಕಮೆಂಟ್ಸ್ ಅಂದರೆ DM ಮಾಡಿದ್ದಾರೆ ಗೊತ್ತಾ. ಏನಂತಂದರೆ, ಮೂವರನ್ನೂ ಅದು ಹೆಂಗೆ ಮೇಂಟೈನ್ ಮಾಡ್ತೀರಾ, ಪಾಪುನ ಇಟ್ಕೊಂಡು ಅದು ಹೆಂಗೆ ಹೋಗ್ತೀರಾ, ಅಯ್ಯೋ ಸಾಧ್ಯನಾ ಇದು, ಮಗು ಸುಮ್ಮನಿರಲ್ವಾ, ಅವಳಿಗೆ ಎಫೆಕ್ಟ್ ಆಗಲ್ವಾ, ಅದು ಇದು ಎಷ್ಟು ಕ್ವಶನ್ಸು. ಸೌಂಡ್ ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕೆ ಜಸ್ಟ್ ಮಕ್ಕಳಿಗೆ ಒಂದು ಟೋಪಿ ಹಾಕ್ಕೊಂಡು ಹೋದರೆ ಸಾಕು. ಅದರಲ್ಲೂ ಅಲ್ಲಿ ಸೆಕೆ ಇರುತ್ತೆ. ಆಲ್ಮೋಸ್ಟ್ ನನಗೆ ನಮ್ಮ ಮಿಂಚು ಕಡೆಯಿಂದ ಆ ಥರದ್ದೇನು ರಿಯಾಕ್ಷನ್ ಆಗಲಿಲ್ಲ. ಹಾಗೆ ಮ್ಯಾನೇಜ್ ಮಾಡ್ಬೋದಾ ಅಂತ ಕೇಳೋದಾಯಿತು ಅಂದರೆ, ಮಾಡಿದ್ರೆ ಆಯ್ತಲ್ವ ಮಧ್ಯಾಹ್ನದವರೆಗೂ. ಅದರಲ್ಲೂ ಒಂದು ಹಾಫ್ ಮಲ್ಕೊಂಡಿದ್ಲು, ಒಂದು ಹಾಫ್ ಎದ್ದಿದ್ಲು. ಸೊ ಹೀಗೆ ನಮ್ಮ ಮಿಟ್ಟಂಗೆ ಕರ್ಕೊಂಡೋಗಿ ಅಭ್ಯಾಸ ಇದೆ ನನಗೆ. ಹಾಗಾಗಿ ನನಗಿದು ಯಾವುದು ಭಾರ ಅನಿಸಲ್ಲ. ಆಮೇಲೆ ಎಲ್ಲರೂ ಯೋಚನೆ ಮಾಡೋ ಥರ ಮಕ್ಕಳು ಅಂದ್ರೇ ಒಂಥರ ಏನೋ ಭಾರ, ಏನೋ ಒಂಥರ ವಜೆ ಅನ್ನೋ ಥರ, ಆ ಥರ ಫೀಲ್ ಮಾಡೋದಕ್ಕೆ ನನ್ನ ಕೈಲಂತೂ ಆಗಲ್ಲ. ಹಾಗಾಗಿ ನಾವೇನೇ ಎಂಜಾಯ್ ಮಾಡ್ತಿದ್ದೀವಿ ಅಂತಂದ್ರೂ ಕೂಡ ಅವ್ರನ್ನೂ ಇನ್ಕ್ಲೂಡ್ ಮಾಡ್ಕೊತೀನಿ. ನಾವಿರೋ ಹತ್ರ ಅವರು ಇರಬೇಕಲ್ವಾ. ಸೊ ಅಪ್ಪ ಅಮ್ಮನ ಜೊತೆ ಇರೋ ಕನೆಕ್ಟಿವಿಟಿ ಬೇರೆ ಎಲ್ಲೂ ಸಿಗಲ್ಲ ಫ್ರೆಂಡ್ಸ್. ಅದನ್ನು ಕಳ್ಕೊಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಈವನ್ ನನ್ನ ಮಗನಿಗೆ ಹೇಳ್ತೀನಿ, ನೀನು ಎಷ್ಟೇ ದೊಡ್ಡನಾಗಿ ಎಷ್ಟು ದೊಡ್ಡ ಕೆಲಸದಲ್ಲಿದೆಯಾ ಅಂತಂದ್ರೂ ನಮ್ಮ ಹತ್ರನೇ ಇದ್ಕೊಂಡು ನೀನು 15,000 ಕೆಲಸ ಆದರೂ ಪರವಾಗಿಲ್ಲ, ಅದೇ ಮಾಡಬೇಕು ಅಂತ ಹೇಳ್ತಿರ್ತೀನಿ. ನನ್ನ ಗಂಡ ಅವ್ನಿಗೆ ಏನು ಗೊತ್ತಾಗುತ್ತೆ ಅಂತ ಅದೆಲ್ಲ ಹೇಳ್ತೀಯಾ ಅಂತೆಲ್ಲ ಬೈತಿರ್ತಾರೆ. ಸೊ ಇಲ್ಲಿ ಥಿಯೇಟ್ರ್ ಹತ್ರ ಬಂದಾಯಿತು. ಥಿಯೇಟ್ರ್ ಹತ್ರ ಬಂದು ಇವಾಗ ನೋಡಿ ಫಿಲ್ಮ್ ಬಿಟ್ಟರು. ಫಿಲ್ಮ್ ಬಿಟ್ಟಾಗಿದ್ದ ತಕ್ಷಣ ಎಲ್ಲರೂ ಹೊರಗಡೆ ದಬ ಅಂತ ಬರ್ತಾ ಇದ್ದಾರೆ.
ಬಟ್ ಹೆಂಗೆ ಗೊತ್ತಾ, ನಾವು ಹೋಗಿದ್ದು ಮಧ್ಯಾಹ್ನದ ಶೋಗೆ, ಬಟ್ ಆದರೆ ಮತ್ತೆ ನಾವು ಹೋಗಿ ಫಿಲ್ಮ್ ನೋಡಿದ್ದು ನೈಟ್ ಶೋಗೆ. ಒಂದೇ ಮೂವಿಗೆ ಒಂದೇ ದಿನದಲ್ಲಿ 2 ಟೈಮ್ ವಿಸಿಟ್ ಮಾಡಿದ್ದು. ಯಾಕೆ ಅಂದರೆ ಬಿಕಾಸ್ ಆಫ್ ಮಿಸ್ಟೇಕ್. ಸೊ ನಾವು ಫಸ್ಟ್ ಟೈಮ್ ಹೋದಾಗ ತೊಗೊಂಡಿರೋಂಥ ಟಿಕೆಟ್ಗಳು, ಅಂದರೆ ನಾವು ಆನ್ಲೈನ್ ಬುಕ್ಕಿಂಗ್ ಏನು ಮಾಡಿರಲಿಲ್ಲ, ಅಲ್ಲೇ ಹೋಗಿ ಲೋಕಲಲ್ಲೇ ಟಿಕೆಟ್ ತೊಗೊಂಡ್ವಿ. ಬಟ್ ಆ ಟಿಕೆಟ್ಸ್ ಅನ್ನೋದು ಆನ್ಲೈನ್ ಬುಕ್ಕಿಂಗ್ ಆಗಿತ್ತಂತೆ. ಸೊ ನಮಗೆ ಗೊತ್ತಿರಲಿಲ್ಲ ಆನ್ಲೈನ್ ಬುಕ್ಕಿಂಗ್ ಆಗಿದೆ ಅಂತೇಳಿ. ಸೊ ಅವ್ರು ಕುತ್ಕೊಂಡಿರೋರನ್ನ ಎಬ್ಬಿಸಿ ಕಳಿಸ್ಬಿಟ್ರು. ಎಷ್ಟು ಸಿಟ್ಟು ಬಂತು, ಎಷ್ಟು ಬೇಜಾರಾಯಿತು ಅಂದರೆ, ಮತ್ತೆ ನಾವು ನೆಕ್ಸ್ಟು ಬಂದು ಅಮ್ಮನ ಮನೆಗೆ ರೆಸ್ಟ್ ಮಾಡಿ ಸಂಜೆ ಹೊತ್ತಿಗೆ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಹೋಗಿ ಆ ಮೂವಿ ನೋಡ್ಕೊಂಬಂದ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ನಾನು ನಿಮಗೆ ಶೂಟ್ ಮಾಡಿ ತೋರಿಸ್ತಾ ಇರೋದು. ಲಾಗ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಟಿನ್ಯೂ ಆಗುತ್ತೆ. ಯಾಕೆ ಅಂದರೆ ಮಧ್ಯಾಹ್ನಕ್ಕೆ ಹೋಗಬೇಕಾಗಿರೋ ಫಿಲ್ಮ್ನ ನಾವು ರಾತ್ರಿ ನೋಡ್ಕೊಂಬಂದ್ವಿ ಅಂದರೆ ಇನ್ನೆಲ್ಲಿ ಟೈಮ್ ಉಳಿದಿರುತ್ತೆ ಅಂತೇಳಿ ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಬಟ್ ಮೂವಿ ಹೇಗಿತ್ತು ಅಂತ ಕೇಳ್ತೀರಾ? ಆಸಮಾಗಿತ್ತು. ಯಾರಾದರೂ ನನ್ನ ಲಾಗ್ ನೋಡ್ತಾ ಇದ್ದರೆ ನಿಮ್ಮ ಫ್ಯಾಮಿಲಿ ಸಮೇತ ಕೃಷ್ಣ ಪ್ರಣಯ ಸಖಿ ಮೂವಿ ನೋಡಿ. ಕಾಮಿಡಿ, ಲವ್ ಸ್ಟೋರಿ, ಗಂಡ ಹೆಂಡತಿ, ಸೂಪರ್ ಆಗಿದೆ. ಹಾಗೆ ನೆಕ್ಸ್ಟ್ ಮಾರ್ನಿಂಗ್ ಈಗ ಬೆಳಗ್ಗೆ ಎದ್ದು ಕಸ ಹೊಡೆದು ಹೊರಗಡೆ ಎಲ್ಲ ರಂಗೋಲಿ ಹಾಕಿ ನನ್ನ ಮಗನಿಗೆ ತಿಂಡಿ ಮಾಡಿಕೊಟ್ಟು ನಾನು ಏನೋ ಮಾಡೋಣ ಅಂತಿದ್ದೆ, ಏನೋ ಆಗ್ಬಿಡ್ತು. ಅದಕ್ಕೆ ಪುಳಿಯೋಗರೆ ಮಾಡಿಕೊಟ್ಟಿದ್ದೀನಿ. ಸೊ ಪುಳಿಯೋಗರೆ ತಿಂತಾ ಕೂತ್ಕೊಂಡಿದ್ದಾನೆ. ಜೊತೆಲಿ ಲಂಚ್ ಬಾಕ್ಸ್ ಕೂಡ ಪ್ರಿಪೇರ್ ಮಾಡಿದ್ದೀನಿ. ಅವ್ನು ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿ ಪಕ್ಕದಲ್ಲಿ ಇಟ್ಟಾಯಿತು. ಸೊ ನೋಡಿ ಇಂಥ ಅವತಾರ ಮಾಡ್ತಿರ್ತಾನೆ, ತುಂಬ ಹೆದರ್ಕೊಂತಾನೆ ನನಗೆ. ಸಮ್ಟೈಮ್ಸ್ ಅವ್ನು ಎದುರೋದು ನೋಡಿ ನಾನೇ ಏನಾಗಲ್ಲ ಎದ್ದೇಳು ಅಂತ ಅಂದ್ಬಿಡ್ತೀನಿ. ಹಾಗೆ ಜಯಂತ್ ಕೂಡ ಆಲ್ರೆಡಿ ಸ್ನಾನ ಮಾಡಿ ರೆಡಿಯಾಗಿದ್ದಾಯಿತು. ಇವಾಗ ಹೆಂಗೆ ಮಾಡ್ಕೊಂಡಿದ್ದೀವಿ ಗೊತ್ತಾ, ವ್ಯಾನ್ಗೆ, ಚಿಟ್ಟಿ ವ್ಯಾನ್ಗೆ 1 ಅವರ್ ಬಿಫೋರ್ ಹೋಗ್ತಾ ಇದ್ನಲ್ಲ, ಅದರಿಂದ ನನಗೂ ಕೂಡ ಸ್ವಲ್ಪ ಸ್ಟ್ರೈನ್ ಆಗ್ತಾಯಿತ್ತು ಅಂತ ಹೇಳಿ ಜಯಂತ್ ಏನು ಮಾಡಿದ್ದಾರೆ ಅಂದರೆ ಮಾರ್ನಿಂಗು ಒಂದು 9ಗೆ ಅವನ್ನ ಕರ್ಕೊಂಡು ಹೋಗ್ತಾರೆ. ಚಿಟ್ಟಿಂಗ್ ಕರ್ಕೊಂಡೋಗಿ ಸ್ಕೂಲಿಗೆ ಬಿಡ್ತಾರೆ. ಹೆಂಗೋ ಅವ್ರ ಕೆಲಸ ಇಲ್ಲೇ ಅಲ್ವಾ ಲೋಕಲಲ್ಲಿ, ಆರಾಮ್ಸೆ ಅವರು ಚಿಟ್ಟಿನ ಬಿಟ್ಟು ಅವ್ರು ಹೋಗ್ಬೋದು, ಕೆಲಸಕ್ಕೆ ಮ್ಯಾನೇಜ್ ಮಾಡ್ಬೋದು. ಸಂಜೆ ಬರ್ತಾ ವ್ಯಾನಲ್ಲಿ ಕರ್ಕೊಂಬರ್ತಾರೆ. ಸೊ ಹೀಗೆ ಮಾತಾಡ್ಕೊಂಡಿದ್ದೀವಿ. ಇದೊಂದು ಸ್ವಲ್ಪ ಹೆಲ್ಪ್ ಆಗ್ತಾ ಇದೆ. ಆ್ಯಂಡ್ ನಮ್ಮ ಮನೆ ನೋಡಿ ಎಲ್ಲ ಅಲ್ಲಲ್ಲೇ ಇದೆ. ಸೊ ಇನ್ನೂ ಏನೂ ಕ್ಲೀನ್ ಆಗಿಲ್ಲ, ಕ್ಲೀನ್ ಆಗೋದು ಇಲ್ಲ. ಸೊ ನಾನು ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಅದಂಗೆ ಆಗುತ್ತೆ. ಹಾಗೆ ಇನ್ನು ಇವರಿಬ್ಬರು ಹೋಗಿದ ತಕ್ಷಣ ನಾನು ನನ್ನ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಕಿಚನ್ ಕ್ಲೀನಿಂಗ್ ಮಾಡಬೇಕಿತ್ತು. ಒಂದಷ್ಟು ಪಾತ್ರೆಗಳು ನಿನ್ನೆ ನಾನು ಫಿಲ್ಮ್ಗೆ ಅಂತೇಳಿ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟೆ. ಹಾಗಾಗಿ ಮತ್ತೆ ಇವಾಗ ಅವ್ರು ಹೋಗಿದ ತಕ್ಷಣ ಫಸ್ಟು ನಾನು ಮಿಂಚು ಮಲ್ಕೊಂಡಿದ್ಲು ಅನ್ನೋ ಕಾರಣಕ್ಕೆ ಫಸ್ಟು ಕ್ಲೀನ್ ಮಾಡ್ಕೊಂಡಿದ್ದೆ ಕಿಚನ್ ಕ್ಲೀನ್ ಆಗಿಬಿಟ್ರೆ ನನಗೆಲ್ಲೋ ಒಂದು ಹತ್ರ ಒಂದು ಸ್ವಲ್ಪ ಹಾರ್ಟ್ ಅನ್ನೋದು ಸಮಾಧಾನವಾಗಿರುತ್ತೆ. ಯಾಕಂದರೆ ಮನೆ ಹಾರ್ಟ್ ಅಂತ ಹೇಳ್ತಾರಲ್ಲ ಕಿಚನ್ನ, ಹಾಗಾಗಿ. ಸೊ ಇವಾಗ ಎಲ್ಲ ತಿಕ್ಕಿ ತೊಳ್ಕೊತಾ ಇದ್ದೀನಿ. ಕೌಂಟರ್ ಟಾಪ್ ಪೂರ್ತಿ ಅಂದರೆ ಗ್ಯಾಸ್ ಕಟ್ಟೆಯಿಂದ ಈ ಸೈಡ್ವರೆಗೂ ಕೌಂಟರ್ ಟಾಪ್ ಕ್ಲೀನ್ ಮಾಡಿಕೊಂಡು ಸಿಂಕೆಲ್ಲ ತಿಕ್ಕಿ ತೊಳೆದಿದ್ದಾಯಿತು. ಸ್ಟೇ ಕ್ಲೀನ್ ಮಾಡಿಕೊಂಡ್ರೂ ಕೂಡ ಕಿಚನ್ ಅನ್ನೋದು ಕ್ಲೀನಾಗಿ ಇರಲ್ಲ. ಇವಾಗ ಕೌಂಟರ್ ಟಾಪ್ ಕ್ಲೀನ್ ಆಯಿತು, ಸ್ನಾನಕ್ಕೆ ನೀರು ಇಟ್ಕೊಂಡಿದ್ದೀನಿ, ಹಾಗೆ ಕಸ ಹೊಡ್ಕೊಂಡು ಹೋಗಬೇಕು. ಸೊ ಹಾಗಾಗಿ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ನೀವೆಲ್ಲ ಕೇಳ್ತಿದ್ದೀರಿ, ಒಬ್ಬರು ಹೆಲ್ಪರ್ಗೆ ಅಂತ ಬರ್ತಿಲ್ವಾ, ಯಾಕೆ ಬಿಡಿಸಿದ್ರಿ ಅಂತೇಳಿ. ಸೊ ಏನಿಲ್ಲ ಫ್ರೆಂಡ್ಸ್, ಇವಾಗ ಶ್ರಾವಣ ಮಾಸ ಅಲ್ಲ, ಕೆಲವೊಂದಷ್ಟು ಪೂಜೆ ಪುನಸ್ಕಾರಗಳೆಲ್ಲ ನಾನೇ ಮಾಡ್ಕೊತಾ ಇರೋದ್ರಿಂದ ಬೆಳಗ್ಗೆನೇ ನಮ್ಮ ಟೈಮಿಂಗ್ಸಿಗೆ ನಮಗೆ ಕಸ ನೆಲ ಪಾತ್ರೆ ಎಲ್ಲ ಆಗಿರಬೇಕು. ಸೊ ಮತ್ತು ಇನ್ನು ಯಾಕೆ ಅಂತ ಅನ್ನಿಸ್ತು ನನಗೆ. ಹಾಗೆ ಲಾಸ್ಟ್ ಒಂದು 2 ಮಂತ್ಸ್ ಬ್ಯಾಕ್ ಇರೋವಂಥ ಒಂದು ವೀಕ್ನೆಸ್ ಆಗಿರ್ಬೋದು, ಮತ್ತು ಒಂದು ಇನ್ಯಾಕ್ಟಿವ್ ಆಗಿರ್ಬೋದು ನನ್ನಲ್ಲಿ ಕಾಣಿಸ್ತಿಲ್ಲ. ನಾನೇ ತುಂಬ ಚೆನ್ನಾಗಿ ಆರಾಮಾಗಿ ಮಾಡ್ಕೊತಿದ್ದೀನಿ, ನನಗೆ ಹಂಗೆ ಅನ್ನಿಸ್ತು. ಹಾಗೆ ನೋಡೋಣ, ಮುಂದಿನ ತಿಂಗಳು ಈ ಶ್ರಾವಣ ಮಾಸ ಮುಗಿದ್ಮೇಲೆ ಮತ್ತೆ ರೆಗ್ಯುಲರ್ ಆಗಿ ಕಸನೆಲ್ಲ ಮಾಡ್ಕೊಳ್ಳೋದಕ್ಕೆ ಬೇಕು ಅಂತ ಅನಿಸಿದ್ರೆ ನಾನು ಮಾಡ್ಕೊತೀನಿ, ಅದರ್ವೈಸ್ ನನಗೆ ಬೇಡ ಅಂತ ಅನ್ನಿಸ್ತು. ಸೊ ಹಾಗಾಗಿ ಸ್ಟಾಪ್ ಮಾಡಿದ್ರೆ ಬಿಟ್ಟರೆ ಬೇರೆ ಏನಿಲ್ಲ. ಹಾಗೆ ನಮ್ಮ ಮನೇನ ಒಂದು ಸ್ವಲ್ಪ ನಾವು ಮಾಡಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ, ಅದರಲ್ಲೂ ನನಗೆ ನನ್ನ ಗಂಡ ಮಾಡಿದ್ರೆ ಇಷ್ಟ ಆಗಲ್ಲ. ಸೊ ಅಂಥದ್ರಲ್ಲಿ ಹಾಗೆ ಸ್ವಲ್ಪ ಕಂಫರ್ಟಬಲ್ ಆಗಲಿಲ್ಲ ನನಗೆ, ಅದಕ್ಕೋಸ್ಕರನೇ ಬಿಡಿಸಿ ನಾನೇ ಮಾಡ್ಕೊತಾ ಇದ್ದೀನಿ. ಒಂದು ದಿನ ನೆಲ ಒರೆಸ್ದೇ ಇದ್ರೂ ಪರವಾಗಿಲ್ಲ ಅಲ್ವಾ, ಅದರ್ವೈಸ್ ಕಸ ಹೊಡ್ಕೊಂಡಾದರೂ ಇರ್ಬೋದು. ವಾರದ ದಿನ ಬೇಕಿದ್ರೆ ನಾನು ಕಂಪಲ್ಸರಿ ಒರೆಸ್ಕೊತೀನಿ. ಅರ್ಲಿ ಮಾರ್ನಿಂಗೇ ಎದ್ದೆಲ್ಲ ಮಾಡ್ಕೊತಿರ್ತೀನಿ. ಅದರಲ್ಲಿ ಇವಾಗ ಶುಕ್ರವಾರ ಪೂಜೆ ಮಾಡ್ತಿದ್ದೀನಿ. ಶನಿವಾರ ಬರೋವಂಥ ಶನಿವಾರದಿಂದ ನಮ್ಮದು ತಿಮ್ಮಪ್ಪನ ವ್ರತ ಬೇರೆ ಇದೆ. ವ್ರತ ಅಂದರೆ ಮೀನ್ಸ್ ಪೂಜೆ, ತಿಮ್ಮಪ್ಪನಿಗೆ ಇಷ್ಟ ಆಗುವಂಥ ಪೂಜೆ ಮಾಡ್ತಾ ಇದ್ದೀನಿ. ಸೊ ಅದೆಲ್ಲ ಯೋಚನೆ ಮಾಡಿ ಈ ಥರ ಡಿಸೈಡ್ ಮಾಡಿಕೊಂಡೆ. ಇವತ್ತು ಹೇಳ್ಬೇಕಂತಂದರೆ ಹುಣ್ಣಿಮೆ ಬೇರೆ, ಸೊ ರಕ್ಷಾಬಂಧನ್ ಬೇರೆ, ಹುಣ್ಣಿಮೆ, ಹಾಗಾಗಿ ಇದನ್ನೆಲ್ಲ ಮಾಡ್ಕೊತಾ ಇರೋದು. ಕಸ ಎಲ್ಲ ಹೊಡೆದು ನೀಟಾಗಿ ಇಟ್ಕೊಂಡು ನೆಲ ಒರೆಸ್ಕೊಂಡು ಇನ್ನು ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡಬೇಕು. ನೋಡಿದ್ರಲ್ಲ ನೀರು ಇಟ್ಕೊಂಡಿದ್ದೆ. ಸೊ ನೀರು ಕಾಯೋದ್ರೊಳಗಡೆ ನಾನು ಇದನ್ನೆಲ್ಲ ಮಾಡ್ಕೋಬೇಕಿತ್ತು. ಹಾಗಾಗಿ ಕಸ ಹೊಡೆದು ನೀಟಾಗಿ ನಾನೇನೆಲ್ಲ ಒರೆಸ್ಕೊತಾ ಇದ್ದೀನಿ. ಏನಂದರೆ ಇವಾಗ ಆಲ್ಮೋಸ್ಟ್ ಇವಾಗ ನಾನೇ ಮಾಡ್ಕೊತಾ ಇರೋದ್ರಿಂದ ಡೈಲಿ ಆಗದೆ ಇದ್ರೂ ಪರವಾಗಿಲ್ಲ. ನನಗೆ ಇವಾಗ ಅಮಾವಾಸ್ಯೆ ಹುಣ್ಣಿಮೆಗಂತೂ ಕಂಪಲ್ಸರಿ. ಆ್ಯಂಡ್ ಮಂಗಳವಾರ ಮಾಡ್ಕೊತೀನಿ, ಆಮೇಲೆ ಶುಕ್ರವಾರ ಮಾಡ್ಕೊತೀನಿ. ಗುರುವಾರ ಒರೆಸ್ಬಾರ್ದು ಅಂತ ಹೇಳ್ತಾರೆ. ಸಮ್ಟೈಮ್ಸ್ ನಾನು ಪ್ಲೇನ್ ವಾಟರಲ್ಲಿ ಒರೆಸ್ತೀನಿ. ಸೊ ಆಮೇಲೆ ಶನಿವಾರ ಕಂಪಲ್ಸರಿ. ಸೊ ಹೀಗೆ ಮಾಡ್ಕೊತೀನಿ. ಇನ್ನು ಉಳಿದಿರೋ ದಿನಗಳಲ್ಲಿ ಮಾಡಲೇಬೇಕಂತ ಏನಿಲ್ಲ. ಗುರುವಾರ ಕೆಲವೊಮ್ಮೆ ಬಿಡ್ತೀನಿ. ಗುರುವಾರ ಒರೆಸ್ಬಾರ್ದು ಅಂತ ಹೇಳ್ತಾರೆ, ನಮ್ಮ ಅಮ್ಮ ತುಂಬ ಬೈತಾರೆ. ಇನ್ನು ನಾನು ಒರೆಸ್ಬೇಕು ಅಂತ ಅನ್ಕೊಂಡಿದ್ರೆ ನಾನು ಏನು ಮಾಡ್ತೀನಿ ಅಂದರೆ ಉಪ್ಪು ಅರಿಶಿನ ಪುಡಿ ಹಾಕದೆ ಒರೆಸ್ಕೊತೀನಿ. ನಾವು ಕಂಪಲ್ಸರಿ ನೆಲ ಒರೆಸೋವಾಗ ಉಪ್ಪು ಅರಿಶಿನ ಪುಡಿ
ಹಾಕೊತೀವಿ. ಅಂದರೆ ನಾನು ಮನೇಲಿ ಕೆಲಸ ಮಾಡ್ಕೊತ ಜಯಂತ್ಗೆ ಪದೇ ಪದೇ ಫೋನ್ ಮಾಡ್ತಾ ಇದ್ದೆ, ಇವತ್ತು ರಜಾ ಇದೆ ನೀನು ಯಾಕೆ ಹೋಗಿದ್ದೀಯಾ ಅಂತೇಳಿ. ಯಾಕಂದರೆ ಅವ್ರ ಪೇಟಿಎಮ್ಮಲ್ಲಿ ಇವತ್ತು ಎಲ್ಲರೂ ಕೂಡ ರಜಾ ಮಾಡಿದ್ದಾರೆ, ಇವರೊಬ್ಬರು ವರ್ಕ್ ಮಾಡೋದಕ್ಕೆ ಅಂತ ಹೋಗಿದ್ರು. ಅವ್ರಿಗೆ ಬೈದು ಕರೆಸ್ಕೊಂಡೆ. ಇನ್ನು ನೆಲ ಒರೆಸೋದ್ರೊಳಗಡೆ ಬಂದರು. ಈ ರೂಮಿನೂ ಒರೆಸೋದಕ್ಕಿಂತ ಮುಂಚೆನೇ ಬಂದಿದ್ದಕ್ಕೆ ಮಿಂಚು ಎದ್ದಿದ್ಲು ಅಂತ ಹೇಳಿ ಅವ್ರ ಕೈಯಲ್ಲೇ ಕೊಟ್ಟು ನಾನು ಒಂದ್ಸರಿ ಹಾಲು ಕುಡಿಸ್ಕೊಟ್ಟಿದ್ದೀನಿ. ಸೊ ಸ್ವಲ್ಪ ಬ್ರೇಕ್ ಆಯಿತು ಈ ನಡುವೆ ಆ ರೂಮಿಂದ ಈ ರೂಮ್ಗೆ ಒರೆಸೋದ್ರೊಳಗಡೆ. ಆ್ಯಕ್ಚುಲಿ ಮದರ್ ಲೈಫ್ ಅಂದರೆ ಹಿಂಗೆ ಇರುತ್ತೆ, ಒಂದು ಕೆಲಸ ಇನ್ನೂ ಸಂಪೂರ್ಣ ಆಗಿರಲ್ಲ, ಆಲ್ರೆಡಿ ಹೋಗಿ ಫೀಡಿಂಗ್ ಮಾಡಿಸ್ಬರೋದು ಅಥವಾ ನೀರು ಕುಡಿಸ್ಬರೋದು ಅಥವಾ ಉಚ್ಚೆ ಮಾಡಿಕೊಂಡು ಅವ್ರು ಹಿಂಗೆ ಗಲೀಜು ಮಾಡ್ಕೊಂಡಿರ್ತಾರಲ್ಲ ಅದನ್ನು ಒರೆಸ್ಬರೋದು ಅಥವಾ ಕಕ್ಕಾಗಿ ಹೋಗೋದು. ಅಯ್ಯಪ್ಪ, ರಿಯಾಲಿಟಿನೇ ಬೇರೆ ಇದೆ ನಮ್ಮದು. ಸೊ ನಾನು ಸ್ವಲ್ಪ ಓಪನ್ ಅಪ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಹಿಂಗೆ ಇರುತ್ತೆ. ಅವಳಿಗೆ ಹಾಲು ಕುಡಿಸಿ ಅವ್ರ ಅಪ್ಪನ ಕೈಲಿ ಕೊಟ್ಟು ನಾನೀಗ ಮತ್ತೆ ಈ ರೂಮ್ನ ಒರೆಸ್ಕೊತಾ ಇದ್ದೀನಿ. ಇವಾಗ ಫೋರ್ಸ್ಫುಲಿ ಕರೆಸಿರೋದು ಜಯಂತ್ಗೆ, ನೀನು ಹೋಗಬೇಡ, ಎಲ್ಲರೂ ರಜೆ ಹಾಕಿದ್ದಾರೆ, ನೀನು ಯಾಕೆ ಹೋಗಿದ್ಯಾ, ಅಟ್ಲೀಸ್ಟ್ ನನಗೆ ಹೆಲ್ಪ್ ಆಗುತ್ತಲ್ವಾ, ಇವತ್ತು ಹುಣ್ಣಿಮೆ ಬೇರೆ, ಇದನ್ನೆಲ್ಲ ಮಾಡ್ಕೊತಾ ಇದ್ದೀನಿ, ಜೊತೆಲಿ ರಕ್ಷಾ ಬಂಧನ್ ಬೇರೆ, ಸೊ ನಾನು ರಾಖಿ ಕಟ್ಟಬೇಕಿನ್ನು ನನ್ನ ತಮ್ಮಂಗೆ ಬಾ ಅಂತೇಳಿ ಫೋರ್ಸ್ ಮಾಡಿ ಕರ್ಸ್ಕೊಂಡಿದ್ದಕ್ಕೆ ಬಂದು ಕೂತ್ಕೊಂಡಿದ್ದಾರೆ. ಬಂದು ಸುಮ್ಮನೆ ಕೂತ್ಕೊಂಡಿಲ್ಲ, ವಟ ಅನ್ಕೊಂಡು ಕೂತ್ಕೊಂಡಿದ್ರು. ಇನ್ನು ನೆಕ್ಸ್ಟ್ ನಾನು ಸ್ನಾನಕ್ಕೆ ಹೋದೆ. ಸ್ನಾನಕ್ಕೆ ಹೋದಾಗ ಈ ಮೇಡಮ್ ಅವರು ಬಂದು ನಾನು ಸ್ನಾನ ಮಾಡ್ತೀನಿ ಅಂತಂದಿದ್ದಕ್ಕೆ ಅವಳಿಗೆ ಫಸ್ಟ್ ಸ್ನಾನ ಮಾಡಿಸಿ ಹೊರಗೆ ಕಳಿಸಿ ಆಮೇಲೆ ನಾನು ಸ್ನಾನ ಮಾಡ್ಕೊಂಡ್ಬಂದೆ. ಹಾಗೆ ಮಿಟ್ಟುನ ಅವ್ರ ಅಪ್ಪಂಗೆ ಕೊಟ್ಬಿಟ್ರೆ ಸ್ನಾನ ಮಾಡಿ ರೆಡಿ ಮಾಡಿಬಿಡ್ತಾರೆ. ಇವಾಗ ಡ್ರೆಸ್ ಹಾಕಿ ರೆಡಿ ಮಾಡಿದ್ದಾರೆ. ಇನ್ನು ನಾನು ಸ್ನಾನ ಮಾಡಿಕೊಂಡು ಸೀದಾ ಹೋಗಿದ್ದು ದೇವ್ರ ಮನೆಗೆ, ಕುಂಕುಮ ಹಚ್ಕೊಂಡು ನಂದು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ರೆಡಿ ಆಗಿಲ್ಲ ನಾನಿನ್ನು, ಯಾಕೆಂದರೆ ಏನೋ ಒಂದು ಕೆಲಸ ಇತ್ತು ಅಂತೇಳಿ. ಸೊ ಡ್ರೆಸ್ ಹಾಕೊಳ್ಳುವಂಥ ಭರದಲ್ಲಿ ಆ ಹಿಂದ್ಗಡೆ ಇರುವಂಥ ಟ್ಯಾಗ್ ಪಟ್ ಅಂತ ಹೇಳಿ ಹೋಗ್ಬಿಟ್ಟಿತ್ತು, ನಾನು ನೋಡ್ಕೊಂಡಿಲ್ಲ. ಆಮೇಲೆ ನೋಡಿಕೊಂಡು ಅದನ್ನು ರಿಮೂವ್ ಮಾಡಿಕೊಂಡೆ. ಸೊ ಎಸ್, ಹಾಗೆ ಏನಂತಂದರೆ ಇವತ್ತು ಹುಣ್ಣಿಮೆ ಏನೂ ಕ್ಲೀನ್ ಮಾಡ್ಕೊಂಡಿಲ್ಲ, ಯಾವುದೇ ವಸ್ತುಗಳನ್ನೂ ಕೂಡ ನಾನು ದೇವಸ್ಥಾನಗಳು ತೊಳ್ಕೊಂಡಿಲ್ಲ. ಯಾಕಂದರೆ ರೀಸೆಂಟ್ಲಿ ಲಾಸ್ಟ್ ವೀಕೇ ತೊಳೆದಿದ್ದೀನಿ ಅಂತ ಹೇಳಿ ಅಟ್ಲೀಸ್ಟ್ 2 ವೀಕ್ಸ್ ಒನ್ಸ್ ನಾನು ಎಲ್ಲದೂ ಕೂಡ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋ ಥರ ಮೇಂಟೈನ್ ಮಾಡ್ತಿದ್ದೀನಿ. ಪ್ರತಿ ವಾರ ಅಂದರೆ ಆಗಲ್ಲ ನನಗೆ. ಹಾಗೆ ಇವಾಗ ಬರುವಂಥ ಬುಧವಾರದಲ್ಲಿ ನಾನು ಕ್ಲೀನ್ ಮಾಡಿಕೊಂಡ್ರೆ ನನಗದು ಹೇಗೆ ಕ್ಯಾರಿ ಆಗುತ್ತೆ ಅಂತಂದರೆ, ಬುಧವಾರ ಕ್ಲೀನ್ ಮಾಡಿಕೊಂಡ್ರೆ ಗುರುವಾರ ನಮ್ಮ ರಾಯರೋದು ಸ್ಪೆಷಲ್ ಪೂಜೆ ಇದೆ, ಸೊ ಅವ್ರಿಗೂ ಕೂಡ ಆಗುತ್ತೆ. ಶುಕ್ರವಾರ ನಾನು ದೀಪ ಹಚ್ತೀನಲ್ಲ ಅದಕ್ಕೂ ಕೂಡ ಆಗುತ್ತೆ. ಆ್ಯಂಡ್ ಶನಿವಾರ ನಾನು ಮಾಡೋವಂಥ ತಿಮ್ಮಪ್ಪನ ಪೂಜೆಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಮಾಡಿಕೊಂಡ್ರೆ ನಾನು ಬುಧವಾರನೇ ಕ್ಲೀನ್ ಮಾಡ್ಕೋಬೇಕು. 2 ವೀಕ್ಸ್ ಒನ್ಸ್ ಬುಧವಾರ ಕ್ಲೀನ್ ಮಾಡಿಕೊಂಡ್ರೆ ಸಾಕು, ಇನ್ನೆಲ್ಲ ಕೂಡ ಸ್ವಚ್ಛ ಇರುತ್ತಲ್ವ. ಹಾಗಾಗಿ ಪ್ರತಿ ಸರಿ ಧೂಳು ತೆಗೆದುಬಿಟ್ಟೆ ನಾನು ದೀಪ ಹಚ್ಚೋದು, ಹಾಗಾಗಿ ಅದು ಎಂಥದಿಲ್ಲ. ಹಾಗೆ ಇವಾಗ ದೇವರಿಗೆ ದೀಪ ಹಚ್ಚಿದಾಯಿತು ಮತ್ತು ಮನೆಯಲ್ಲಿ ಸಿಂಪಲಾಗಿ ಪೂಜೆ ಮಾಡಿದ್ದಾಯಿತು. ಹೂ ತಂದಿರಲಿಲ್ಲ ಇವತ್ತು ಜಯಂತ್, ಹಾಗಾಗಿ ಇರೋದ್ರಲ್ಲೇ ನಾನು ಪೂಜೆ ಮಾಡಿಕೊಂಡೆ. ಇದೇನು ಅಂತ ಹೇಳಿ ನಿಮಗೆಲ್ಲ ಗೊತ್ತಾಗಿರ್ಬೋದು ಆಲ್ರೆಡಿ. ರಾಖಿ ಕಟ್ಟೋದಕ್ಕೆ ತಟ್ಟೆ ರೆಡಿ ಮಾಡ್ತಾ ಇದ್ದೀನಿ. ಈ ತಟ್ಟೆನ ನಮ್ಮ ಚಿಟ್ಟಿ ಫಸ್ಟ್ ಇಯರ್, ಒಂದು ಚಿಟ್ಟಿ ಹುಟ್ಟಿದಾಗ ಫಸ್ಟ್ ಇಯರಲ್ಲಿ ನಾನು ತೊಗೊಂಡಿದ್ದು. ಕೆಲವೊಂದಷ್ಟನ್ನ ನಾವು ವೇಸ್ಟ್ ಅಂತ ಅಂದ್ಕೊಂಡಿರ್ತೀವಿ, ಬಟ್ ಲಾಸ್ಟ್ ಟೈಮ್ ಇದನ್ನು ತೆಗೆದು ಅಯ್ಯೋ ರಾಖಿ ಕಟ್ಟೋದಕ್ಕೆ ಏಕ ಆರತಿ ಮಾಡೋದಕ್ಕೆ ಎಷ್ಟು ಚೆನ್ನಾಗಿದೆ ತಟ್ಟೆ ಅಂತೇಳಿ ನಾನು ನೀಟಾಗಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಹಾಗಾಗಿ ಈ ಥರ ಯೂಸ್ ಆಗ್ತಾ ಇದೆ. ಜಯಂತ್ ಹೋಗಿ ರಾಖಿ ಮತ್ತು ಸೋನ್ ಪಾಪಡಿ ಮತ್ತು ಬೇರೆ ಏನೇನೋ ಸ್ವೀಟ್ಸ್, ಡೈರಿ ಮಿಲ್ಕ್ ಚಾಕ್ಲೇಟು ಅದನ್ನೆಲ್ಲ ತಂದಿದ್ರು. ಅದನ್ನೆಲ್ಲ ಇವಾಗ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ತಟ್ಟೆನ. ಪ್ರತಿ ವರ್ಷ ನನ್ನ ಸ್ವಂತ ತಮ್ಮನಿಗೆ ಬಿಟ್ಟು ಬೇರೆ ಎಲ್ರಿಗೂ ಫಸ್ಟ್ ಕಟ್ತಿದ್ದೆ. ಆ ಬಾಂಡಿಂಗ್ಸ್ ಅದೆಲ್ಲ ಕೂಡ ಇವತ್ತು ನಮ್ಮ ಜೊತೆ ಯಾವುದೂ ಇಲ್ಲ. ಆ್ಯಂಡ್ ನಮ್ಮ ತಮ್ಮ ಒಬ್ಬನೇ ಇರೋದು, ಅದಕ್ಕೆ ಈ ವರ್ಷ ಒಂದು ಚಿಕ್ಕ ಬದಲಾವಣೆ, ಎಷ್ಟೊಂದು ಬದಲಾವಣೆ ಮಾಡ್ಕೊಂಡಿದ್ದೀನಿ, ಇದನ್ನೂ ಒಂದು ಬದಲಾವಣೆ ಅಂತ ಅಂದ್ಕೊಂಡಿದ್ದೀನಿ. ಏನು ಅಂತಂದರೆ ಫಸ್ಟ್ ನಾನು ಸ್ವಂತ ತಮ್ಮನಿಗೆ ಕಟ್ಟಬೇಕು ಅಂತ ಅಂದ್ಕೊಂಡು ನಾನು ಇವತ್ತು ನಮ್ಮ ರುದ್ರಂಗೆ, ನಮ್ಮ ತಮ್ಮನ ಹೆಸರು ರುದ್ರೇಶ್ ಅಲ್ವಾ, ನಾನು ರುದ್ರಂಗೆ ಬೈದು ಫೋನ್ ಮಾಡಿ ಕರೆಸಿದ್ದೀನಿ. ಅವ್ನು ಸ್ವಲ್ಪ ಲೇಟಾಗಿದೆ ಹೇಳ್ತಾನೆ, ಬೇಗ ಬಂದ್ಯೋ, ಸರಿ ಇಲ್ಲ ಅಂದರೆ ಇಲ್ಲ, ಹಿಂಗೆ ಆವಾಜ್ ಹಾಕಿನೇ ಕರೆಸ್ಕೊಂಡಿರೋದು. ಹಾಗೆ ನಮ್ಮ ಮಧು ಕೂಡ ಬಂದಾಯಿತು. ಮಧು ಯಾರು ಅಂತ ನಿಮ್ಗೆ ಗೊತ್ತಿರ್ಬೋದಲ್ವ, ನಮ್ಮದು ಲವ್ ಸ್ಟೋರಿ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರಿ ಅವ್ರಿಗೆಲ್ಲ ಮಧು ಗೊತ್ತಿರ್ಬೋದು. ಸೊ ಮಾಧವ್ ಮೂರ್ತಿ ಅಂತ ಕರೆದಿದ್ದೆ ನಾನು ಅವ್ರನ್ನ, ಅದರಲ್ಲಿ ಅವರು ಕೂಡ ಬಂದಿದ್ದಾರೆ. ಸೊ ಅವ್ರಿಗೆ ನಮ್ಮ ಜಯಂತ್ ಸ್ಪೆಷಲಿ ಫೋನ್ ಮಾಡಿ ಬಾರಪ್ಪ ಈ ವರ್ಷನಾದರೂ ಬೇಗ ಅಂತ ಹೇಳಿ. ಬಟ್ ಆದರೆ ಇನ್ನೂ ಒಬ್ಬರು ಬರಬೇಕಿತ್ತು, ಬಂದಿಲ್ಲ ಕಾರಣಾಂತರಗಳಿಂದ, ಅವ್ರದ್ದೊಂದು ಬ್ಯುಸಿ ಶೆಡ್ಯೂಲಲ್ಲಿ. ಬಟ್ ನೆಕ್ಸ್ಟ್ ಲಾಗಲ್ಲಿ ಬರ್ತಾರೆ. ನೆಕ್ಸ್ಟ್ ಲಾಗ್ ನೋಡಬೇಕಾಗತ್ತೆ ಅವ್ರು ಯಾರು ಅಂತ ಹೇಳಿ ನೋಡಬೇಕಾಯ್ತು ಅಂತಂದರೆ ಈ ಲಾಗಲ್ಲಿ ಮಧು ಬಂದಿದ್ದರು. ಸೊ ಹಾಗಾಗಿ ಅವರು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಇಬ್ರಿಗೂ ಕಟ್ಟೋದಕ್ಕೆ. ಆ್ಯಂಡ್ ಇವರು ಆಲ್ಮೋಸ್ಟ್ ನಮ್ಮ ಮನೆಗಳಲ್ಲೆಲ್ಲ ಬರಲ್ಲ ಆ್ಯಂಡ್ ಅಷ್ಟು ಇಂಟರಾಕ್ಟ್ ಆಗಲ್ಲ. ಜಯಂತ್ಗೆ ಫ್ರೆಂಡ್ಸ್, ಜಯಂತ್ಗೆ ಚೈಲ್ಡ್ಹುಡ್ ಫ್ರೆಂಡ್ಸ್, ಚೈಲ್ಡ್ಹುಡ್ ಅಂದರೆ ಸಣ್ಣವರಿದ್ದಾಗಿಂದಲ್ಲ ಆಲ್ಮೋಸ್ಟ್ ಒಂದು PUC ಈ ಥರ ಫ್ರೆಂಡ್ಸ್. ಹಾಗೆ ನನಗೆ ಪರಿಚಯ ಆಗಿನೇ ಇವರು ಒಂದು ಸುಮಾರು 11 ವರ್ಷ ಆಯಿತು. ಅವತ್ತಿಂದ ಇವತ್ತಿನವರೆಗೂ ಆ ಸೇಮ್ ಬಾಂಡಿಂಗ್ನ ನಾವು ಮೇಂಟೈನ್ ಮಾಡ್ತಿರೋದು ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನಾನೇನು ಅಣ್ಣ ಅಂತ ಹೇಳಿ ಮಾತಾಡ್ಸಲ್ಲ, ಚೆನ್ನಾಗೇ ಉಗಿತೀನಿ, ಚೆನ್ನಾಗಿ ಇರ್ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡ್ತೀನಿ. ಆ್ಯಂಡ್ ಅಷ್ಟು ಕಾಮಿಡಿ ಮಾಡ್ತಾರೆ, ಅಷ್ಟು ಓಡಿಸ್ಕೊತಾರೆ. ನಾನು ಈ ಮಧುಗೆ ಅಷ್ಟೇ ಹೊಡೆಯೋದು. ನಮ್ಮ ಅಣ್ಣಂಗೆ ಇನ್ನೊಬ್ರು ಚಂದ್ರಣ್ಣ ಅಂತ ಹೇಳಿದ್ದೆ, ನಾನು ಅವ್ರಿಗೆ ಹೊಡೆಯಲ್ಲ. ಬಟ್ ಮಧು ಬಂದ
ಅಂತಂದರೆ ಸರ್ರೆಗೆ ಗೋಳಾಯ್ಕೊಂಡಿರ್ತೀನಿ ಅವ್ರನ್ನ ಅಷ್ಟು ಕಾಡಿಸಿ ಒಳ್ಳೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಿಮಗೆಲ್ಲ ಗೊತ್ತಿರುತ್ತಲ್ವ ಈ ಥರ ಬಾಂಡಿಂಗ್ಸ್ ಹೆಂಗಿರುತ್ತೆ ಅಂತೇಳಿ, ತುಂಬ ಖುಷಿಯಾಗುತ್ತೆ. ಹಾಗೆ ಇಷ್ಟು ವರ್ಷಗಳಾಯ್ತಲ್ಲ, ಯಾವಾಗ ಅಪರೂಪಕ್ಕೆ ಬಂದರೂ ಕೂಡ ಪರವಾಗಿಲ್ಲ ಅದೇ ಥರ ನಗಿಸ್ತಾರೆ ನನ್ನ. ಒಂದು ಸ್ವಲ್ಪ ಹೊತ್ತು ಇದ್ದು ಹೋಗೋದ್ರೊಳಗಡೆ ಎಷ್ಟು ಕಾಮಿಡಿ ಮಾಡಿರ್ತಾನೆ ಅಂದರೆ, ಇಲ್ಲಿ ನೋಡಿ ಇದು ನಾನು ಏನು ಕೇಳಿಲ್ಲ ಆ್ಯಕ್ಚುಲಿ. ತಡೆಯಮ್ಮ ಏನಾದರೂ ಹಾಕ್ತೀನಿ ಅಂತ ಹೇಳಿ ತೆಗೆದು ಒಂದು 25,000 ಹಾಕಿ ಒಂದು 3 ATM ಹಾಕಿದ್ದಾನೆ. ವಿಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಾಗಿ ಹಾಕಿದ್ದಾನೆ. ಆಮೇಲೆ ತೆಗೆದು 200 ರೂಪಾಯಿ ಹಾಕಿದ್ದಾನೆ. ಸೊ ತುಂಬ ನಗಿಸ್ಬಿಟ್ರು. ಈ ಸೀನಿಗಂತೂ ನಕ್ಕು ಸಾಕಾಯಿತು. ಸೊ ವಿಡಿಯೋ ಮಾಡೋದಕ್ಕೋಸ್ಕರ ಮಾತ್ರ ಹಾಗೆ ಮಾಡಿದ್ದೆ. ಅದಾಗಿದ್ದ ತಕ್ಷಣ ಹೋದರು, ಅವ್ರೇನಿರಲಿಲ್ಲ. ತುಂಬ ಹೊತ್ತು ಊಟ ಮಾಡ್ಕೊಂಡು ಹೋಗುವಂತೆ ಅಡುಗೆ ಸ್ವಲ್ಪ ರೊಟ್ಟಿ ಇದೆ ಮತ್ತು ಪಲ್ಯ ಮಾಡ್ತಿದ್ದೀನಿ ಅಂತಂದ್ರೂ ಇರಲಿಲ್ಲ. ಹಾಗಾಗಿ ಮತ್ತು ಅವ್ರು ಹೋದಾಗ ನಾನು ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡಿಕೊಂಡೆ. ಜಯಂತ್ ಇದ್ರಲ್ವ, ಜಯಂತ್ಗೆ ಮತ್ತು ನನಗೆ ರೊಟ್ಟಿ ಪಲ್ಯ ಮಾಡ್ಕೊತಾ ಇದ್ದೀನಿ. ಅವರೆಕಾಳು ಪಲ್ಯ, ಅವರೆಕಾಳು ಸೀಸನ್ ಸಕ್ಕದಾಗಿರುತ್ತೆ. ಅವರೆಕಾಳು ಪಲ್ಯ, ಅವರೆಕಾಳು ಉಪ್ಪಿಟ್ಟು, ಅವರೆಕಾಳು ಪಲಾವು ಈ ಥರದ್ದೆಲ್ಲ ಹಾಕ್ತಿರ್ಬೇಕು ಅವಾಗವಾಗ. ಹಾಗೆ ರೊಟ್ಟಿ ಕೂಡ ಮಾಡ್ತಾರೆ, ಮಸಾಲೆ ರೊಟ್ಟಿಗೆ ಅವರೆಕಾಳು ಸಣ್ಣ ಮಿಕ್ಸಿಗೆ ಹಾಕ್ಕೊಂಡು ಅಕ್ಕಿ ರೊಟ್ಟಿಗೆ ಮಿಕ್ಸ್ ಮಾಡಿ ಮಾಡ್ತಾರೆ. ನಾನು ಟ್ರೈ ಮಾಡ್ತೀನಿ. ಅಕ್ಕಿ ರೊಟ್ಟಿ ಮಾಡ್ಬೇಕಂತೇಳಿ ಎಷ್ಟೋ ದಿನದಿಂದ ಅನ್ಕೊತಾ ಇದ್ದೀನಿ. ರೊಟ್ಟಿ ಬಂದೇ ಬರುತ್ತಲ್ಲ, ಸೊ ಖಾಲಿ ಆಗಿದ ತಕ್ಷಣ ಮತ್ತೆ ರೊಟ್ಟಿ ತರಿಸ್ತೀನಿ, ಖಾಲಿ ಆಗಿದ ತಕ್ಷಣ ರೊಟ್ಟಿ ತರಿಸ್ತೀನಿ. ಅದೇನೋ ರೊಟ್ಟಿ ತಿಂದಿಲ್ಲ ಅಂತಂದರೆ ಹೊಟ್ಟೆ ಎಲ್ಲ ಒಂಥರ ಭಾರ ಅನ್ನಿಸ್ತಾ ಇರುತ್ತೆ. ಅದು ಅಭ್ಯಾಸ ಮಾಡ್ಕೊಂಡಿದ್ದೀನೋ ಅಥವಾ ಅದು ಫೀಲ್ ಹಾಗೇನೋ ಗೊತ್ತಿಲ್ಲ. ಬಟ್ ರೊಟ್ಟಿ ತಿನ್ನೋದು ತುಂಬ ಒಳ್ಳೇದು ಫ್ರೆಂಡ್ಸ್. ಅಟ್ಲೀಸ್ಟ್ ಡೈಲಿ ಒನ್ಸ್ ನಮ್ಮ ಊಟದಲ್ಲಿ ರೊಟ್ಟಿ ಇದ್ದರೆ ವೇಟ್ ಲಾಸಿಂದ ಹಿಡಿದು ಹೆಲ್ತ್ ಬೆನಿಫಿಟ್ಸ್ವರೆಗೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸಿಂಪಲ್ಲಾಗಿ ಮಸಾಲೆ ರೆಡಿ ಮಾಡಿಕೊಂಡು ಪಲ್ಯ ಕೂಡ ರೆಡಿ ಮಾಡಿದೆ. ಹಬ್ಬ ಇಷ್ಟು ದಿನಕ್ಕೆ ಇವತ್ತು ನಮ್ಮ ಜಯಂತ್ ಒಂದು ಮಾತಂದರು, ಏನು ಅಂದರೆ, ಅಪ್ಪ ನೀನು ಯಾಕೋ ಇತ್ತೀಚೆಗೆ ತುಂಬ ಕ್ವಿಕ್ಕಾಗಿ ತುಂಬ ಟೇಸ್ಟಿಯಾಗಿ ಅಡುಗೆ ಮಾಡೋದು ಕಲ್ತ್ಬಿಟ್ಟಿದ್ಯಾ ಅಂತೇಳಿ. ಇವತ್ತಾದರೂ ಅನ್ನಿಸ್ತಲ್ಲ ನಿನಗೆ ಅಂತ ಅಂದ್ಕೊಂಡು ಸುಮ್ಮನೆ ಇದೆ. ಹಾಗೆ ಒಂದು 2 ವಿಷಲ್ಗೆ ಪಲ್ಯ ಚೆನ್ನಾಗಿ ರೆಡಿ ಆಗಿರುತ್ತೆ, ಮಸಾಲೆ ಪಲ್ಯ. ಇನ್ನು 2 ವಿಷಲ್ ಆಗಿದ ತಕ್ಷಣ ಕೆಳಗಡೆ ಇಟ್ಟು ಅನ್ನಕ್ಕೆ ಒಂದು ಕಡೆ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಕಡೆ ಮಕ್ಕಳಿಗೋಸ್ಕರ ಗಂಜಿ ಮಾಡ್ತಾ ಇದ್ದೀನಿ. ಚಿಟ್ಟಿಗೆ ಚಿಟ್ಟಿ ಅಲ್ಲ, ಅದು ಬಂದುಬಿಡುತ್ತೆ ಹೆಸರು, ಮಿಟ್ಟುಗೆ ಮತ್ತು ಮಿಂಚುಗೆ ಗಂಜಿ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಇರ್ತೀನಿ. ಸೊ ನೀವು ನೋಡಿದ್ರಲ್ಲ ಲಾಸ್ಟ್ ವೀಕ್ ಇನ್ನು ನಾನು ಹಿಟ್ಟು ರೆಡಿ ಮಾಡಿದ್ದು ಆಲ್ರೆಡಿ ಇನ್ನೊಂದು ಸ್ವಲ್ಪ ಉಳಿದಿದೆ. ಮಕ್ಕಳಿಗೆ ಒಂದು ಟೈಮ್ ಆದರೂ ಗಂಜಿ ಮಾಡಲೇಬೇಕು ನನ್ನ ಮನೇಲಿ. ಇನ್ನು ಮಿಂಚುಗೆ 2 ಟೈಮ್ಸ್ ಆದರೂ ಮಾಡ್ತೀನಿ. ಇವ್ರು ದೊಡ್ಡವ್ರಿಗಿಬ್ರಿಗೂ 1 ಟೈಮ್ ಆದರೂ ತಿನ್ನಿಸ್ತೀನಿ. ಇನ್ನು ಉಳಿದಿರೋ ಟೈಮಲ್ಲಿ ಮನೇಲಿ ಮಾಡಿರುವಂಥ ಊಟನ ಕೊಡ್ತಾ ಇರ್ತೀನಿ. ನಮ್ಮ ಜಯಂತಿ ಏನಂತಾರೆ ಅಂತಂದ್ರೆ, ಅಮ್ಮ ನೀನು ಎಷ್ಟು ಜಾಸ್ತಿ ಮಾಡ್ಕೊತೀಯೋ ಮಾಡ್ಕೋ, ಹೆಲ್ಪ್ ಮಾಡ್ತೀನಿ, ಬಟ್ ಮಕ್ಕಳಿಗೆ ಗಂಜಿ ಪೌಡರ್ ಮಾತ್ರ ಮಿಸ್ ಮಾಡಬೇಡ ಅಂತೇಳಿ. ಯಾಕೆ ಗೊತ್ತಾ, ಎಮರ್ಜೆನ್ಸಿನೂ ಆಗುತ್ತೆ. ಮತ್ತು ಸ್ವಲ್ಪ ಈ ನಾರ್ಮಲ್ ಊಟ ತಿನ್ನೋದಕ್ಕಿಂತ ಗಂಜಿ ಮಾಡಿದ್ರೆ ಅಟ್ಲೀಸ್ಟ್ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಇದರಲ್ಲೂ ಕೂಡ ಅಕ್ಕಿ ಇರುತ್ತೆ, ಬೇಳೆ ಕಾಳು ಪ್ರತಿಯೊಂದು ಇರುತ್ತೆ. ಅವ್ರಿಗೆ ಏನು ಸಿಗಬೇಕೋ ಅದು ಸಿಕ್ಬಿಡುತ್ತೆ. ಹಾಗಾಗಿ ಹೆಲ್ತಿಯಾಗಿರೋವಂಥದ್ದು ಇದೆ ಅಲ್ವಾ, ಸೊ ಇದನ್ನೇ ಮಾಡು ಅಂತ ಹೇಳಿ ಒಂದು ಜಾಸ್ತಿ ಹೇಳೋದು ಜಯಂತ್ ಅಂದರೆ, ನನಗೆ ಗಂಜಿ ಮಾಡೋಗು ಅಂತೇಳಿ. ಈವನ್ ನಾವು ಹೊರಗಡೆ ಹೋಗಿರ್ತೀವಿ ಎಲ್ಲಾದರೂ, ಮಕ್ಕಳಲ್ಲಿ ಸರಿಯಾಗಿ ಊಟ ಮಾಡಿರಲ್ಲ, ನಾವು ಅಲ್ಲಿ ಚೆನ್ನಾಗಿ ಊಟ ಮಾಡ್ಕೊಂಡು ಬಂದಿರ್ತೀವಿ, ಬಂದು ನಾವು ಊಟ ಮಾಡಿದ್ದೀವಿ ಅಂತೇಳಿ ಹಾಗೆ ಮಲಗಿಸ್ಬಿಟ್ರೆ ಅವ್ರಿಗೂ ಒಂದು ಸ್ವಲ್ಪನಾದರೂ ಗಂಜಿ ಮಾಡಿ ತಿನ್ನಿಸೇ ಮಲಗಿಸೋದು. ಆ ಟೈಮಲ್ಲಿ ನನಗೆ ಈ ಥರ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಗಂಜಿ ಮಾತ್ರ ಮಿಸ್ ಇಲ್ಲ. ಇವಾಗ ಮಿಟ್ಟುಗೆ ಮಿಂಚುಗೆ ಇಬ್ಬರಿಗೂ ಗಂಜಿ ತಿನ್ನಿಸಾಯಿತು. ಜಯಂತ್ ಊಟ ಮಾಡಿದ್ರು. ಜಯಂತ್ ಮಾಡೋವ್ರಿಗೂ ನಾನು ಮಾಡಿರಲಿಲ್ಲ. ಅವ್ರು ಊಟ ಮಾಡಿ ಫಿಲ್ಮ್ ಹಾಕ್ಕೊಂಡು ಕೂತ್ಕೊಂಡಿದ್ರು. ಇನ್ನು ನಾನು ಊಟ ಮಾಡೋದಕ್ಕೆ ಕೂತ್ಕೊಂಡಿದ್ದೀನಿ. ಸೊ ನೋಡಿ ಯಾವ ಥರ ಅವತಾರ ಮಾಡ್ತಿದ್ದಾಳೆ ಅಂಥೇಳಿ. ಅದಾಗಿದ್ದ ತಕ್ಷಣ ಊಟ ಮಾಡಿ ನಾನು ಜಯಂತ್ ಇಬ್ಬರು ಕೂಡ ಒಂದು ಮೂವಿ ನೋಡಿದ್ವಿ. ಇವತ್ತು ಫಸ್ಟ್ ಟೈಮ್ ಫ್ರೀ ಇದ್ದೀವಿ ಅಂತೇಳಿ ಇಬ್ಬರು ಕೂಡ ಹಾಯ್ ನಾನಾ ಮೂವಿ ನೋಡಿದ್ವಿ, ತೆಲುಗು ಫುಲ್ ಮೂವಿ ನೋಡಿದ್ವಿ. ಅದಾಗಿದ ತಕ್ಷಣ ಸೀದಾ ಮಕ್ಕಳನ್ನ ಕರ್ಕೊಂಡು ಹರಿಹರ ಬಂದಿದ್ದೀವಿ. ಅತ್ತೆ ಮನೆ ಇದು, ನೀವೆಲ್ಲ ಕೇಳ್ತಿರ್ತೀರಲ್ಲ ನಿಮ್ಮ ಅತ್ತೆ ಮನೆ ಎಲ್ಲಿ ಅಂತೇಳಿ. ಹಾಗೆ ಅಮ್ಮು ಚೇತು ನಿಮಗೆ ಆಲ್ರೆಡಿ ಲಾಗ್ಸಲ್ಲಿ ನೋಡಿರ್ತೀರಿ, ಅಥವಾ ಕೆಲವೊಂದಷ್ಟು ಜನ ನೋಡಿರಲ್ಲ. ಇವರಿಬ್ಬರು ನಮ್ಮ ಮಾವನ ಮಕ್ಕಳು. ಅಂದರೆ ಧ್ರುವ, ನಮ್ಮ ಚಿಟ್ಟಿಗೆ ಮಿಟ್ಟುಗೆ ಅಣ್ಣ ಅಕ್ಕ, ಇಬ್ಬರು ಅಣ್ಣರು ಒಬ್ಬಳು ಅಕ್ಕ. ಎಷ್ಟು ಖುಷಿ ಅಲ್ವಾ ಮಕ್ಕಳಲ್ಲಿ. ಅಲ್ಲಿ ನೋಡಿ ಆ ಚಿಟ್ಟಿಗೆ ಅಕ್ಕನ ಹತ್ರ ಕಟ್ಟಿಸ್ಕೋಬೇಕು ಅನ್ನೋ ಖುಷಿ. ನಮ್ಮ ಅಮ್ಮಗೆ ತಮ್ಮನಿಗೆ ರಾಖಿ ಕಟ್ಟಬೇಕು ಅಂದಿದ ತಕ್ಷಣ ಹೋದ ತಕ್ಷಣ ಕಂಕಣ ರೆಡಿ ಮಾಡಿಕೊಂಡು, ತಟ್ಟೆ ರೆಡಿ ಮಾಡಿಕೊಂಡು, ಆ್ಯಕ್ಚುಲಿ ಕೈ ಚೆನ್ನಾಗಿಲ್ಲ ಅವಳಿಗೆ, ಬಿದ್ದು ಸ್ವಲ್ಪ ಫ್ರ್ಯಾಕ್ಚರ್ ಮಾಡ್ಕೊಂಡಿದ್ದಾಳೆ. ಇವಾಗ ಪರವಾಗಿಲ್ಲ, ಬ್ಯಾಂಡೇಜ್ ಎಲ್ಲ ಬಿಚ್ಚಿದ್ದಾರೆ. ಅಂಥದ್ರಲ್ಲೂ ಕೂಡ ಅಂದರೆ ಅವಳಿಗೆ ಮನೆಯಲ್ಲೇ ಏನೂ ಹಚ್ತಾ ಇಲ್ಲ ಕೆಲಸದಕ್ಕೆ. ಹಾಗಿದ್ರೂ ರಾಖಿ ಕಟ್ತೀರಿ ಅಂತೇಳಿ ಕಂಕಣ ಎಲ್ಲ ಅವಳೇ ರೆಡಿ ಮಾಡ್ಕೊಂಡಿದ್ದಾಳೆ. ಈ ಖುಷಿ ನೋಡೋದಕ್ಕೆ ನಾವು ಸಣ್ಣ ಮಕ್ಕಳನ್ನ ಕರ್ಕೊಂಡು ರಾತ್ರಿ ಒಂದು ಸುಮಾರು 7 ಗಂಟೆ ಆಗಿತ್ತು ಅಂತ ಅಂದ್ಕೊತೀನಿ, ಅಷ್ಟೊತ್ತಿಗೆ ಹರಿಹರ ಹೋಗಿದ್ದು. ಮತ್ತು ಅಲ್ಲಿಂದ ನಾವು 9 o'clockಗೆ ವಾಪಸ್ ಬಂದಿದ್ದು. ಮನೆಗೆ ಬರೋದ್ರೊಳಗಡೆ 10 ಗಂಟೆ ಆಗಿತ್ತು. ಆ ಥರ ಆದರೂ ಪರವಾಗಿಲ್ಲ, ಈ ಮಕ್ಕಳು ಖುಷಿ ನೋಡೋದಕ್ಕೆ ಹೋದ್ವಿ. ಯಾಕಂದರೆ 3 ಜನ ಅಣ್ಣಂದರು, ಇವಾಗ ಪ್ರೆಸೆಂಟ್ 3 ಜನ ತಂಗಿರು. ಅಮ್ಮು ದೊಡ್ಡವಳು, ಸೆಕೆಂಡು ಮಿಟ್ಟು ಮತ್ತು ಮಿಂಚು. ಇವ್ರು 3 ಕೈಲೂ ಕಟ್ಟಿಸ್ಬೇಕು ಅಂತೇಳಿ ಈವನ್ ಬೆಳಗ್ಗೆಯಿಂದ ಚಿಟ್ಟಿಗೂ ಕೂಡ ಇಬ್ಬರನ್ನೂ ರಾಖಿ ಕಟ್ಟೋದಕ್ಕೆ ಬಿಟ್ಟಿರಲಿಲ್ಲ ನಾನು, ಇಲ್ಲೇ ಕಟ್ಸೋಣ ಅಂತೇಳಿ ಅತ್ತೆ ಮನೇಲಿ.
ಸೊ ಇದೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಅವನು ಕೂಡ ಎಷ್ಟು ಖುಷಿ ಪಡ್ತಾನೆ ಚಿಟ್ಟಿ, ಅದನ್ನು ಮಿಸ್ ಮಾಡ್ಕೊಳ್ಳೋದಕ್ಕಂತೂ ಸಾಧ್ಯ ಇಲ್ಲ ಅಲ್ವಾ. ಅದಕ್ಕೆ ಕರ್ಕೊಂಡು ಹೋಗಿದ್ವಿ. ಹಾಗೆ ಅವಳು ಖುಷಿ ನೋಡಿ, ಅಮ್ಮು ಖುಷಿ ತುಂಬ ಇಷ್ಟ ಆಯಿತು ನನಗೆ. ಅವಳೆಷ್ಟು ಖುಷಿಯಾಗಿ ರಾಗಿ ಕಟ್ಟಿ ಆಟಾಡ್ತಿದ್ದಾಳೆ. ಹಾಗೆ ನಮ್ಮ ಮತ್ತೆ ನೋಡಿದ್ರ ಇಲ್ಲಿ ಕೂತ್ಕೊಂಡಿದ್ರಲ್ಲ ಅವರೇ ನಮ್ಮತ್ತೆ, ನನ್ನ ಬೆಸ್ಟ್ ಅತ್ತೆ. ಹಾಗೆ ಇದು ಸ್ವೀಟ್ ತಿನ್ನಿಸ್ತಾ ಇರೋದು. ಇವರಿಬ್ಬರು ಅವ್ರ ತಮ್ಮರು. ಮಧ್ಯ ಇರೋನಂತರೂ ಉಡಾಳ, ಅವನ್ನ ಹಿಡಿದು ಕೂರಿಸೋದೇ ದೊಡ್ಡ ಕತೆ. ಬಟ್ ಕೂತ್ಕೊಂಡಿದ್ದಾನೆ, ಈ ವರ್ಷ ಕೂತ್ಕೊಂಡಿದ್ದಾನೆ. ಹಿಂಗೆ ಸ್ವಲ್ಪ ಬುದ್ಧಿ ತಿಳಿತಾ ಕೂತ್ಕೊತಾರೆ. ಹೋದ ವರ್ಷ ಎಲ್ಲ ಹಿಂಗೆ ಕೂತ್ಕೊಂಡಿಲ್ಲ ಅವನು. ಹಾಗೆ ಅಮ್ಮು ಮೂವರೆಗೂ ಕಟ್ಟಿದ್ಲು, ಅಂದರೆ ಬೆಳಗ್ಗೆನೇ ಚೇತುಗೆ ಮತ್ತು ಕಾರ್ತಿಗೆ ಕಟ್ಟಿದ್ಲಂತೆ, ಹಾಗಾಗಿ ಚಿಟ್ಟಿಗಷ್ಟೇ ಕಟ್ಟಿಸಿದೆ. ಇವಾಗ ನಮ್ಮ ಮಿಟ್ಟು ಮೂವರೆಗೂ ಕಟ್ತಾ ಇದ್ದಾಳೆ ನೋಡಿ. ನನ್ನ ಮಗಳು ನನಗೆ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಾಳೆ. ನಾನೆಲ್ಲ ರೆಡಿ ಮಾಡ್ಕೊತಾ ಇದ್ದರೆ ಅವಳು ಕೂಡ A to Z ನನಗೆ ರೆಡಿ ಮಾಡಿ ಕೊಡ್ತಾ ಇದ್ಲು. ಸೊ ನಮ್ಮ ಮಿಟ್ಟಿಗೂ ಕೂಡ ಇದೊಂಥರ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಯಿತು, ಖುಷಿಯಾಗಿ ಮಾಡಿದ್ಲು. ಬಟ್ ಫೇಸಲ್ಲಿ ಮಾತ್ರ ನಗು ಕಾಣಲ್ಲ ಅವಳಿಗೆ. ನಾವಂತರ ಮಕ್ಕಳ ಜೊತೆಯಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ. ನಮ್ಮ ಅತ್ತೆ ಬೈದರು, ಸಣ್ಣ ಮಕ್ಕಳ ಕರ್ಕೊಂಡು ಇಷ್ಟೊತ್ತಿಗೆ ಯಾಕೆ ಬರೋಕ್ಕೆ ಹೋಗಿದ್ದಮ್ಮ ನೀನು ಅಂತೇಳಿ. ಇಲ್ಲ ಅತ್ತೆ, ಮತ್ತು ಅವ್ರಿಗೆ ಆ ಖುಷಿ ಸಿಗೋಕ್ಕೆ ಸಾಧ್ಯನಾ ಅಂತ ಹೇಳಿದೆ. ಹಂಗಾಗಿ ಅಯ್ಯೋ ಒಳ್ಳೆ ಕತೆ ಅಂತ ಅಂದ್ಕೊಂಡು ಅಡುಗೆ ರೆಡಿ ಮಾಡಿದ್ರು. ಸೊ ತೋರಿಸ್ತೀನಿ ಅಡುಗೆಗೆ ಏನು ರೆಡಿ ಮಾಡಿದ್ರು ಅಂತೇಳಿ. ಬಟ್ ತುಂಬ ಖುಷಿ ಪಡ್ತಾರೆ ನಾವು ಹೋಗಿ ಸಣ್ಣ ಪುಟ್ಟದನ್ನೆಲ್ಲ ಆಚರಣೆ ಮಾಡಿಕೊಂಡು ಆ ಹ್ಯಾಪಿನೆಸ್ನ ಫ್ಯಾಮಿಲೀಸಿಗೆ ಕೊಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇದ್ದರೆ ನಾವು ಹೋದತ್ರ ಡಬಲ್ ಖುಷಿ ಸಿಗುತ್ತೆ. ಸೊ ಹಾಗೆ ಅದೆಲ್ಲ ತುಂಬ ಖುಷಿಪಟ್ಟು ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ವಿ. ಹಾಗೆ ನಾವು ಬಿಟ್ಟು ಖುಷಿ ನೋಡಿ, ಅವಳ ಕೈಯಲ್ಲಿ ಮುಟ್ಟಿಸಿ ನಾನೇ ಕಟ್ತಾ ಇದ್ದೀನಿ. ಹಾಗೆ ಅಲ್ವಾ, ಚಿಕ್ಕ ಮಕ್ಕಳಿಗೆ ಮುಟ್ಟಿಸಿ ನಾನೇ ಕಟ್ಟೋ ಅಂಥದ್ದು. ಸೊ ಅಟ್ಲೀಸ್ಟ್ ಇಷ್ಟಾದ್ರೂ ನಿಂತ್ಕೊಂಡಿದ್ದಾಳಲ್ಲ. ಒಮ್ಮೊಮ್ಮೆ ಏನು ಮಾಡ್ತಾಳೆ ಅಂದರೆ ಹೊಸ ಜಾಗಕ್ಕೆ ಹೋದಾಗ ಅಡ್ಜಸ್ಟ್ ಆಗಲ್ಲ ಅವಳು. ಆ್ಯಂಡ್ ಅದಾಗಿದ ತಕ್ಷಣ ಮೂವರೆಗೂ ರಾಖಿ ಕಟ್ಟಿದ್ಲು. ನಮ್ಮ ಚಿಟ್ಟಿ ಅಂತೂ ಫುಲ್ ಖುಷಿ, ಅದನ್ನು ಬಿಚ್ತಾನೇ ಇಲ್ಲ. ಬಿಚ್ಚಿದ್ರು ಕೂಡ ಕೈಯಲ್ಲೇ ಇಟ್ಕೊಂಡಿದ್ದಾನೆ. ಇದು ನನ್ನ ರಾಖಿ, ನಾನು ನನ್ನ ಫ್ರೆಂಡ್ಸಿಗೆ ತೋರಿಸ್ಬೇಕು, ಸ್ಕೂಲಲ್ಲಿ ಎಲ್ಲರೂ ಕಟ್ಕೊಂಡ್ಬಂದಿರ್ತಾರೆ, ನಾನು ಕೂಡ ಕಟ್ಕೊಂಡು ಹೋಗ್ತೀನಿ, ಹೀಗೆಲ್ಲ ಆಸೆ. ಅದಕ್ಕೆ ನನಗೆ ಅನಿಸಿದ್ದು, ಅದು ಏನೇ ಆಗಲಿ, ಸ್ಟ್ರಗಲ್ ಅನ್ನೋದೇನೇ ಇರಲಿ, ಬಟ್ ಆ ಮಕ್ಕಳಿಗೆ ಈ ಚಿಕ್ಕ ಪುಟ್ಟ ಖುಷಿಗೆ ಸಿಗೋದೇ ಅದು ಮುಂದೆ ಲೈಫ್ ಟೈಮ್ ಅವ್ರು ನೆನ್ಪಿಟ್ಕೊಂಡಿರ್ತಾರೆ. ಓಕೆ, ಇಂಥ ಆಚರಣೆ ಇರುತ್ತೆ, ಹಿಂಗೆ ಮಾಡಬೇಕು, ಅದು ಇದು ಅಂತೆಲ್ಲ ಹೇಳಿ. ಸೊ ಚೆನ್ನಾಗಿತ್ತು ಫ್ರೆಂಡ್ಸ್. ಆ್ಯಕ್ಚುಲಿ ನಮ್ಮ ಅತ್ತೆ ಮನೇಲಿ ರಕ್ಷಾಬಂಧನ್ ಸೆಲೆಬ್ರೇಷನ್ ಇದೇ ಫಸ್ಟ್ ಟೈಮ್ ಈ ಥರ ಮಾಡಿದ್ದು, ತುಂಬ ಚೆನ್ನಾಗಿತ್ತು. ಮಿಟ್ಟು ಮೂವರೆಗೂ ರಾಖಿ ಕಟ್ಟಿದ್ಲು, ಎಷ್ಟು ನಾಚ್ಕೊತಿದ್ದಾಳೆ ನೋಡಿ. ಆ್ಯಂಡ್ ಸ್ಪೆಷಲ್ ಏನಪ್ಪ ಅಂತಂದರೆ ಮಿಂಚುದು ಇದು ಫಸ್ಟ್ ರಾಖಿ ಹಬ್ಬ ಇದು. ಅದು ಅಂತರೂ ತರಲೆ ಮರಿ. ಅವಳಂತರೂ ರಾಖಿ ಕಟ್ಟೋದಕ್ಕೆ ಹೋದರೆ ಅವಳು ಕೀಳೋದಕ್ಕೆ ಹೋಗ್ತಿದ್ದಾಳೆ, ಕಂಕಣ ಎಲ್ಲ ಕೀಳೋದಕ್ಕೆ ಹೋಗ್ತಿದ್ದಾಳೆ. ಸೊ ಆಮೇಲೆ ಬಂದು ಅಮ್ಮು ಕಟ್ತಾ ಇದ್ದಾಳೆ. ಅವಳು ಕೈ ಮುಟ್ಸಿ ನಾನು ಸೈಡಿಗೆ ತೆಕ್ಕೊತಾ ಇದ್ದರೆ ಅಮ್ಮು ಕಟ್ತಾ ಇರೋದು. ಹಾಗೆ ಅವಳು ಎಲ್ಲಿ ನೋಡ್ತಿದ್ದಾಳೆ ನೋಡಿ, ಯಾರು ಬಂದು ಏನು ಮಾಡ್ತಿದ್ದಾರೆ ಅಂತ ನೋಡ್ತಾಳೆ. ಆ ರಾಖಿ ಕೈಯಲ್ಲಿ ಹಿಡಿಸ್ತೀನಿ, ಬಟ್ ಅಲ್ಲಿಂದ ಬಿಡೋದೇ ಇಲ್ಲ ಅವಳು. ಹಾಗೆ ಅಂದರೆ ಕೀಳೋದಕ್ಕೆ ಹೋಗ್ತಿರ್ತಾಳೆ, ತರಲೆ ಕೆಲಸ. ಸೊ ಚಿಟ್ಟಿ ಸ್ವಲ್ಪ ಡಲ್ಲಾಗಿದ್ದ, ಹಾಗಾಗಿ ಅವಾಗವಾಗ ನೋಡ್ತಾನೆ ಇದ್ದೆ, ಜ್ವರ ಬಂದಿದ್ದೇನಾ ಅಂತೇಳಿ. ಸೊ ಇವಾಗ ದೊಡ್ಡಣ್ಣಂಗೆ ಕಟ್ಟಿದ್ಲು, ಅವಳಿಗೆ ಕೈ ಮುಟ್ಟಿಸಿ ನಾನೇ ಕಟ್ತಾ ಇದ್ದೀನಿ. ಸೊ ಇದು ನಮ್ಮದು ಮಿಂಚುದು ಫಸ್ಟ್ ರಾಖಿ ಹಬ್ಬ. ಹಿಂಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಹಾಗೆ ಸೆಲೆಬ್ರೇಷನ್ ಕೂಡ ಮಾಡಿದ್ದು, ತುಂಬ ಖುಷಿ ಆಯಿತು. ಆ್ಯಂಡ್ ಹರಿಹರದಲ್ಲಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಲಿಲ್ಲ ಅತ್ತೆ ಮನೆಯಲ್ಲಿ. ಯಾಕೆ ಅಂತಂದರೆ ನಾಳೆ ಬೆಳಗ್ಗೆ ಬೇರೆ ಸ್ಕೂಲ್ ಇದೆ. ಸೊ ಹೋಗಲೇಬೇಕು ಕಂಪಲ್ಸರಿ, ಲೀವ್ ಮಾಡೋ ಹಾಗಿಲ್ಲ. ಆ್ಯಂಡ್ ನಮಗೂ ಕೂಡ ಕೆಲವೊಂದಷ್ಟು ಕೆಲಸಗಳಿರುತ್ತಲ್ಲ, ಹಾಗೆ ಅತ್ತೆ ಅಡುಗೆ ರೆಡಿ ಮಾಡಿದರು. ಅತ್ತೆ ಮತ್ತು ಅಕ್ಕ ಎಲ್ಲ ಸೇರಿಕೊಂಡು ಮುದ್ದೆ ಬಸ್ಸಾರು ಮಾಡಿದ್ರು ಇವತ್ತು ಸ್ಪೆಷಲ್. ಸೊ ಹಾಗಾಗಿ ಅಲ್ಲೇ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಸೊ ಮನೆಗೆ ಬಂದಾದ್ಮೇಲೆ ಮತ್ತೆ ಏನು ಶೂಟ್ ಮಾಡೋದಕ್ಕೆ ಹೋಗಲಿಲ್ಲ. ಐ ಹೋಪ್ ನಿಮಗೆ ಈ ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಒಪಿನಿಯನ್ಸ್ ಏನಿದ್ರು ಕೂಡ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಟೇಕ್ ಕೇರ್. ಬಾಯ್ ಬಾಯ್. ಹಾಂ, ಬಾಯ್.